Hello everyone, welcome to Evan Vlogs with Anu channel. Hope ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ದಿನ ನಾವು ಮಾಡ್ತಾ ಇರುವಂತ ರೆಸಿಪಿ ಯಾವುದಂದ್ರೆ ಕಾಬೂಲ್ ಚನಾ ಫ್ರೈ. ಸೈಡ್ ಡಿಶ್ಗೆ ಒಳ್ಳೆ ರುಚಿಯಾಗಿರುವಂತ ಕಾಬೂಲ್ ಚನಾ ಯಾವ ರೀತಿ ಮಾಡಬಹುದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೆಡಿಯೆಂಟ್ಸ್ ಯಾವುದಂದ್ರೆ ಈರುಳ್ಳಿ, ಕೊತ್ತಂಬರಿ ಹಾಗೂ ಸ್ವಲ್ಪ ಮಸಾಲೆ. ಕಡಿಮೆ ಇಂಗ್ರೆಡಿಯೆಂಟ್ಸ್ ಅಲ್ಲೇನೆ ಇದು ಈಸಿಯಾಗೇನೆ ಮನೆಯಲ್ಲೇ ಮಾಡಬಹುದು. ಮತ್ತೆ ಇದು ಡಯಟ್ ಮಾಡೋರ್ಗಂತೂ ಇದು ಇನ್ನೂ ಸೂಕ್ತವಾಗಿರುವಂತ ರೆಸಿಪಿ ಆಗಿರುತ್ತೆ. ಸೊ ಫಸ್ಟಿಗೆ ನಾವು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಯಾವುದನ್ನು ಯೂಸ್ ಮಾಡ್ತೀರಾ ಆ ಒಂದು ಕುಕ್ಕಿಂಗ್ ಆಯಿಲ್ನ ತಗೊಂಡು ಹಾಕೊಳ್ಳಿ. ಆಮೇಲೆ ಈ ಒಂದು ಚನಾ ಏನಿದೆ ಕಾಬೂಲ್ ಚನಾ ಇದನ್ನು ಫಸ್ಟು ಒಂದು 2 to 3 hours ನೆನೆಸ್ಕೊಂಡು ಅದನ್ನು ಒಂದು ಕುಕ್ ಮಾಡ್ಕೊಂಡಿರೋವಂಥದ್ದು ಅಂದರೆ ಕುದಿಸಿರುವಂಥದ್ದು ಸಾಲ್ಟ್ ಹಾಕಿ ಕುದಿಸಿರುವಂಥ ಚನಾ. ಇದಕ್ಕೆ ಸ್ವಲ್ಪ ಈಗ ಆಯಿಲ್ ಏನು ಕಾದಿದೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಈರುಳ್ಳಿ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಚಿಟಿಕೆಯಷ್ಟು ಗರಂ ಮಸಾಲ, ಸಾಲ್ಟು ರುಚಿಗೆ ತಕ್ಕಷ್ಟು. ಯಾಕಂದರೆ ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕಾದ್ರೇನೆ ನಾವು ಸಾಲ್ಟ್ ಹಾಕಿರ್ತೀವಿ. ಸೊ ಅದನ್ನು ನೋಡಿಕೊಂಡು ಸಾಲ್ಟ್ನ ಬಡಿಸ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡಿ, ಕ್ರಂಚಿಯಾಗಿರಬೇಕು, ತುಂಬ ಸಾಫ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದಾಗ್ತಾ ಇದ್ದಂಗೆ ಅದ್ರ ಹಿಂದೆನೇ ಈ ಬೇಯಿಸ್ಕೊಂಡಿರುವಂಥ ಚೆನ್ನಾನು ಹಾಕಿದ್ದೀವಿ. ಸೊ ಈ ಚೆನ್ನಾಗಿ ಈಗಾಗಲೇ ಸಾಲ್ಟ್ ಹಾಕಿ ಕುದಿಸ್ಕೊಂಡಿರುವಂತಹ ಚೆನ್ನ ಇದು. ಇದನ್ನು ನೀಟಾಗಿ ಒಳ್ಳೆ ಮಿಕ್ಸ್ ಕೊಡಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನೂ ಕೂಡ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆಗ್ತಾ ಇದ್ದಂಗೆ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನೂ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಇನ್ನೂ. ಸೊ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಇಲ್ಲಾಂದರೆ ಕಾಯಿ ತುರಿನೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೀಟಾಗಿ ಅದನ್ನು ಫ್ರೈ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಲ್ಲೇ ಕಾಯಿ ತುರಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟೇ, ಈಗಾಗಲೇ ರೆಸಿಪಿ ರೆಡಿಯಾಗಿದೆ. ಚಪಾತಿ ಜೊತೆಗೆ ಅಥವಾ ಊಟದ ಜೊತೆಗೆ ನೆನೆಸ್ಕೊಳ್ಳೋದಕ್ಕೆ ಪಲ್ಯ ಥರನೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಆರೆಲ್ಸ್ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಸ್ಪೈಸಿಯಾಗಿರುವಂತಹ ಪಲ್ಯ ರೆಡಿ ಟು ಸರ್ವ್. ಸೊ ಈ ವಿಡಿಯೋ, ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಂದಿಗೆ ನೆಕ್ಸ್ಟ್ ಸಿಂಪಲ್ ರೆಸಿಪಿ ಅಥವಾ ಟ್ರಾವೆಲ್ ವ್ಲಾಗ್ ಅಥವಾ ಶಾಪಿಂಗ್ ವ್ಲಾಗ್ ಒಂದಿಗೆ ಮತ್ತೆ ಸಿಗ್ತಾ ಇದ್ದೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. God bless you everybody. Take care. Bye bye.